Hello aspirants, welcome to Tej Academy. I am your RK sir. Today in this video, ನಾನು ನಿಮಗೆ ಪೇಪರ್ 1 ಮತ್ತು ಪೇಪರ್ 2 ನಲ್ಲಿ ಇರ್ತಕ್ಕಂಥ ಕಂಪಲ್ಸರಿ ಇಂಗ್ಲೀಷ್ ಅದ್ರ ಬಗ್ಗೆ ಪೇಪರ್ ಅನಾಲಿಸಿಸ್ನ ಮಾಡ್ತಾನೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಅದು ಹೇಗಿರುತ್ತೆ, ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತಾನೆ. ಸೊ ಇದು ನಿಮಗೆ ಕ್ವಶನ್ಸನ್ನು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು, ಹೇಗೆ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಕ್ಲಿಯರ್ ಅನಾಲಿಸಿಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಫಸ್ಟು ಈ ಒಂದು ಪೇಪರ್ ಪ್ಯಾಟರ್ನಲ್ಲಿ ನಮಗೆ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ, ಎಲ್ಲಿ ನಮಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಕ್ವಶನ್ ನಂಬರ್ ಟೋಟಲಲ್ಲಿ ನಮಗೆ 1 to 30 ಏನಿರುತ್ತೆ, ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ. ಇದರಲ್ಲಿ ಪ್ಯಾಸೇಜ್ ರೀಡಿಂಗ್ ಕಾಂಪ್ರಹೆನ್ಷನ್ ಅನ್ನೋದು ನಮಗೆ ಕ್ವಶನ್ ನಂಬರ್ 1 to 8 ರೀಡಿಂಗ್ ಕಾಂಪ್ರಹೆನ್ಷನ್ ಇರುತ್ತೆ. ಇದರಲ್ಲಿ ಅನ್ಸೀನ್ ಪ್ಯಾಸೇಜಸ್ ಇರುತ್ತೆ. ಬೇಸ್ಡ್ ಆನ್ ದ ಪ್ಯಾಸೇಜ್ ಕ್ವಶನ್ಸ್ನ ಕೇಳ್ತಾರೆ. ಅದಕ್ಕೆ ನೀವು ಪ್ಯಾಸೇಜನ್ನು ಕ್ಲಿಯರ್ ಆಗಿ ಓದಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟು ಪೊಯಮ್ ರೀಡಿಂಗ್ ಅಂದರೆ ಪೊಯೆಟ್ರಿ ಕಾಂಪ್ರಹೆನ್ಷನ್ ಅಂತಕ್ಕಂಥ ಎರಡನೇ ಪಾರ್ಟ್ ಇರುತ್ತೆ. ಅದು ಕ್ವಶನ್ ನಂಬರ್ 9 to ಕ್ವಶನ್ ನಂಬರ್ 15 ಇರುತ್ತೆ ನಿಮಗೆ. ಸೊ ಟೋಟಲ್ 1 to 15 ನಮಗೆ ರೀಡಿಂಗ್ ಕಾಂಪ್ರಹೆನ್ಷನ್ನಲ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್, ಅನ್ಸೀನ್ ಪ್ಯಾಸೇಜಸ್ ಮತ್ತು ಪೊಯೆಟ್ರಿ ಕಾಂಪ್ರಹೆನ್ಷನ್ ಅಂತಕ್ಕಂಥದ್ದು ಇರುತ್ತೆ. ಸೊ ಅದಾದ್ಮೇಲೆ ನಮಗೆ ಗ್ರಾಮರ್ ನೋಡ್ರಿ. ಈ ಕಂಪಲ್ಸರಿ ಇಂಗ್ಲೀಷ್ ಅಂತ ಪೇಪರ್ ಬಂದಾಗ ಮೋಸ್ಟ್ ಆಫ್ ದ ಪೀಪಲ್ ವಾಟ್ ದೇ ಥಿಂಕ್ ಅಂತ ಹೇಳಿದ್ರೆ, ಇಂಗ್ಲೀಷ್ ಅಂತ ತಕ್ಷಣ ಕಂಪ್ಲೀಟಾಗಿ ಗ್ರಾಮರ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚು, ಬೇಸಿಕ್ ಗ್ರಾಮರ್ಸು, ಎಲಿಮೆಂಟರಿ ಗ್ರಾಮರ್ ಅಂತ ನೋಡಿಕೊಂಡು ನಾವು ಇಂಗ್ಲೀಷ್ನ ಕ್ಲಿಯರ್ ಮಾಡೋದು ಅನ್ನೋ ರೀತಿ ಒಂದು ಕಾನ್ಸೆಪ್ಟ್ ಇರುತ್ತೆ. ನೋ, ದಟ್ ಈಸ್ ರಾಂಗ್. ಯಾಕಂದರೆ ನೋಡಿ, ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರು ಗ್ರಾಮರ್ ಮೇಲೆ ಕ್ವಶನ್ ನಂಬರ್ 16 to 20 ಒಂದು 5 ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಟೋಟಲ್ ಕಂಪಲ್ಸರಿ ಇಂಗ್ಲೀಷ್ ಪೇಪರಲ್ಲಿ ನಮಗೆ ಒಂದು 7 to 8 ಗ್ರಾಮರ್ ಕ್ವಶನ್ಸ್ಗಳು ಬರ್ಬೋದು ಅಷ್ಟೇ. ಓಕೆ, ಸೊ ರಿಮೈನಿಂಗ್ ಬೇರೆ ಬೇರೆ ರೀತಿ ಇರುತ್ತೆ. ಇಂಗ್ಲೀಷ್ ಅಂದರೆ ಕೇವಲ ಗ್ರಾಮರ್ ಅನ್ನೋದು ಅಷ್ಟೇ ಅಲ್ಲ ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ CDP ಎಷ್ಟು ಇಂಪಾರ್ಟೆಂಟ್, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಓಕೆ, ಯಾಕಂತಂದರೆ ಇಂಗ್ಲೀಷ್ ಗ್ರಾಮರಲ್ಲಿ ಜಸ್ಟ್ ಆಲ್ರೆಡಿ ಹೇಳ್ದಂಗೆ ಪ್ಯಾಸೇಜು, ಪೊಯೆಟ್ರಿ ಮತ್ತು ಗ್ರಾಮರ್ ಅಷ್ಟೇ ಇರೋದಿಲ್ಲ, ಟೀಚಿಂಗ್ ಆಪ್ಟಿಟ್ಯೂಡನ್ನು ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಅದು ಕ್ವಶನ್ ನಂಬರ್ 21 ಕ್ವಶನ್ ನಂಬರ್ 30 ಕೂಡ ಅದಿರುತ್ತೆ. ಕ್ಲಾಸ್ ರೂಮ್ಸ್ ಟೀಚಿಂಗ್ ಇರ್ಬೋದು, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಮತ್ತು ಪೆಡಗಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ 10 ಕ್ವಶನ್ಸನ್ನು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ದಿಸ್ ಇಸ್ ದ ಪೇಪರ್ ಪ್ಯಾಟ್ರನ್. 30 ಮಾರ್ಕ್ಸ್ಗೆ ನಮಗೆ ಕಂಪಲ್ಸರಿ ಇಂಗ್ಲೀಷ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದಿಸ್ ಈಸ್ ದ ಪೇಪರ್ ಪ್ಯಾಟರ್ನ್. ನೆಕ್ಸ್ಟ್ ನೋಡೋಣ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಇಂಗ್ಲೀಷ್ ಸಿಲೆಬಸ್ ಫಸ್ಟ್ ನಮಗೆ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ಅನ್ಸೀನ್ ಪ್ಯಾಸೇಜಸ್ ಇರುತ್ತೆ. ನಮಗೆ ಈ ಅನ್ಸೀನ್ ಪ್ಯಾಸೇಜಸ್ ಯಾವುದಾದ್ರೂ ಕೊಡ್ಬೋದು, ಹಿಸ್ಟ್ರಿ ಮೇಲೆ ಕೊಡ್ಬೋದು, ಸೋಷಿಯಲ್ ಇಶ್ಯೂಸ್ ಮೇಲೆ ಕೊಡ್ಬೋದು, ಅಥವಾ ಎನ್ವೈರ್ನಮೆಂಟಲ್ ಮೇಲೆ ಕೊಡ್ಬೋದು. ಯಾವುದ್ರ ಮೇಲೆ ಬೇಕಾದ್ರೂ ಅವರು ಅನ್ಸೀನ್ ಪ್ಯಾಸೇಜಸ್ನ ಕೊಡ್ಬೋದು. ದ ಕ್ವಶನ್ಸ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ದಿಸ್ ಪ್ಯಾಸೇಜ್. ಸೊ ಕ್ಲಿಯರ್ ಆಗಿ ಪ್ಯಾಸೇಜನ್ನು ಓದಬೇಕು, ಪ್ಯಾಸೇಜನ್ನು ಯಾವ ರೀತಿ ಓದಬೇಕು, ಹೇಗೆ ಆನ್ಸರ್ ಮಾಡಬೇಕು, ಅನ್ಸೀನ್ ಪ್ಯಾಸೇಜ್ ಮತ್ತು ಪೊಯೆಟ್ರಿ ಕಾಂಪ್ರಹೆನ್ಷನ್ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ, ಮುಂದಿನ ಕ್ಲಾಸೆಲ್ಲ ನಿಮಗೆ ಹೇಳ್ತಾ ಹೋಗ್ತಾನೆ. ಅದು ನಿಮಗೆ ಪ್ರೋಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಪೊಯೆಟ್ರಿ ಇರ್ಬೋದು, ಯಾವುದ್ರ ಮೇಲಾದರೂ ಅವರು ಕೇಳ್ತಾ ಹೋಗ್ತಾರೆ. ಅದಾದ್ಮೇಲೆ ನಮ್ಗೆ ಇರ್ತಕ್ಕಂಥದ್ದು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಈ ಒಂದು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ನೀವು ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಸೋಷಿಯಲ್ ಸೈನ್ಸ್ ಇರಲಿ, ಪೆಡಗಾಗಿ ಕ್ವಶನ್ಸ್ಗಳು ಇದ್ದೇ ಇರ್ತವೆ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅನ್ನೋ ಕ್ಲಾಸಸ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಮತ್ತು ಆ ಕ್ಲಾಸಸ್ನ ಮತ್ತು ಆ ಕ್ವಶನ್ಸ್ಗಳನ್ನ ನೀವು ದಯವಿಟ್ಟು ಅಟೆಂಡ್ ಮಾಡಬೇಕು ನೀವು. ಇದರಲ್ಲಿ ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ರೋಲ್ ಆಫ್ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಂಕ್ಷನ್ಸ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಆಲ್ಮೋಸ್ಟ್ ನಾನು ಹೇಳಿದೆ, ಕ್ವಶನ್ ನಂಬರ್ 21 30 ಕೂಡ ಈ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಗ್ಗೆ, ಪೆಡಗಾಗಿ ಬಗ್ಗೆ ಕೇಳ್ತಾರೆ ಅಂತೇಳಿ. ಅದಾದಮೇಲೆ ಹೌ ಚಿಲ್ಡ್ರನ್ ಯೂಸ್ ಇಟ್ ಆಸ್ ಅ ಟೂಲ್, ಈ ಒಂದು ಲರ್ನಿಂಗ್ ಟೂಲ್ಸ್ಗಳು LSRW ಸ್ಕಿಲ್ಸ್ ಮೇಲೆ ಯಾವ ರೀತಿ ಇರುತ್ತೆ ಅದನ್ನು ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್. ನೋಡ್ರಿ, ಗ್ರಾಮರ್ ಮೇಲೆ ನಮಗೊಂದು 6 to 7 ಅಥವಾ 8 ಕ್ವಶನ್ಸ್ಗಳು ಬರ್ಬೋದು ಆಲ್ ಟುಗೆದರ್. ಸೊ ಅದ್ರ ಮೇಲೆ ನಿಮಗೆ ಒಂದು ಕ್ವಶನ್ಸ್ಗಳಿರುತ್ತೆ. ಆ ಗ್ರಾಮರ್ ತುಂಬಾ ಇರುತ್ತೆ. ಒಂದ್ಸಲ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ಬೋದು, ಸಿನಾಮ್ಸ್, ಆಂಟೋನಮ್ಸ್ ಕೇಳ್ಬೋದು, ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳ್ಬೋದು. ಈ ರೀತಿ ಬೇರೆ ಬೇರೆ ಲೆವೆಲ್ ಆಫ್ ಕ್ವಶನ್ಸ್ಗಳನ್ನ ಅವ್ರು ಕೇಳ್ತಾ ಹೋಗ್ತಾರೆ. ಅದೆಲ್ಲವೂ ಕೂಡ ನಮಗೆ ಪ್ರಾಪರಾಗಿ ನಾವು ಗೈಡ್ ಮಾಡ್ತೇವೆ. ಅದಾದಮೇಲೆ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಡೈವರ್ಸ್ ಕ್ಲಾಸ್ ರೂಮ್ ಟೀಚಿಂಗಲ್ಲಿ, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ಒಬ್ಬ ಲ್ಯಾಂಗ್ವೇಜ್ ಟೀಚರ್ ಇರ್ತಾರೆ, ಯಾವ ರೀತಿ ಕ್ಲಾಸಸ್ಗಳನ್ನ ಅವರು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸುಮಾರು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳನ್ನ ಅವರು ಯಾವ ರೀತಿ ಇಂಪಾರ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಅದಾದಮೇಲೆ ನಮಗೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್
ಅಂದರೆ ವಿಜುವಲ್ ಏಡ್ಸ್ ಇರ್ಬೋದು ಅಥವಾ ಮಲ್ಟಿಮೀಡಿಯಾ ರಿಸೋರ್ಸಸ್ ಇರ್ಬೋದು ಕ್ಲಾಸ್ ರೂಮ್ಸಲ್ಲಿ, ಮತ್ತು ರೆಮಿಡಿಯಲ್ ಟೀಚಿಂಗ್ ಇರ್ಬೋದು, ಈ ಎಲ್ಲದ್ರ ಬಗ್ಗೆ ಅವರು ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ನೋಡಿ, ಇದು ನಮಗೆ ಇರತಕ್ಕಂಥ ಪೇಪರ್ ಪ್ಯಾಟರ್ನ್ ಫಾರ್ ಕಂಪಲ್ಸರಿ ಇಂಗ್ಲೀಷ್. ಟೋಟಲ್ 30 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 1 to 30 ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನು ಇಲ್ಲಿ ನೋಡಿದ್ವಿ. ಸೊ ನೋಡಿ, ನಮಗೆ ಸಿಲೆಬಸ್ನ ನೋಡಿದಾಗ, ಗ್ರಾಮರ್ ಸಿಲೆಬಸ್ನ ನೋಡಿದಾಗ, ಚೈಲ್ಡ್ ಡೆವಲಪ್ಮೆಂಟ್, ಪೆಡಗಾಗಿ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ನೋಡಿದಾಗ ತುಂಬ ವ್ಯಾಸ್ಟ್ ಅಂತ ಅನಿಸುತ್ತೆ. ನಮಗೆ ಇರ್ತಕ್ಕಂಥದ್ದು ವೆರಿ ಶಾರ್ಟ್ ಟೈಮ್. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂಥ ವೀಡಿಯೋಸ್ಗಳನ್ನ, ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಮತ್ತು ಟೆಟ್ ಸೀರೀಸ್ಗಳನ್ನ ನೀವು ಅಟೆಂಡ್ ಮಾಡ್ತಾ ಹೋದರೆ ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಏನು, 90+ ಬಂದರೆ ಸಾಕು, ನಮಗೆ ಕಟ್ ಆಫ್ ಕ್ಲಿಯರ್ ಆಗುತ್ತೆ ಫಾರ್ ಅ ಜನರಲ್ ಕ್ಯಾಂಡಿಡೇಟ್. ಓಕೆ, ನಮ್ಮ ಟಾರ್ಗೆಟ್ ಅಂದರೆ 60% ವಿ ಶುಡ್ ಸ್ಕೋರ್. ಫಸ್ಟ್ ಇದನ್ನು ನಾಳೆಯಿಂದ ಅಂದರೆ ಮಂಡೆಯಿಂದ ಕ್ಲಾಸಸ್ಗಳೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾವೆ ಯೂಟ್ಯೂಬಲ್ಲಿ. ಸುಮಾರು ನವೆಂಬರ್ 20th ಒಳಗಡೆ ನಾವು ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ನಾವು ಕವರೇಜ್ ಮಾಡ್ಕೊಳ್ತೀವಿ, ವಿಚ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ 90+ ಮಾರ್ಕ್ಸ್. ಅದಾದಮೇಲೆ ಇನ್ನು ಉಳಿದಿರ್ತಕ್ಕಂಥ ದಿನಗಳಲ್ಲಿ ನಾವು ಮೋರ್ ನಂಬರ್ ಆಫ್ ಟೆಸ್ಟ್ಗಳನ್ನ ಪ್ರಾಕ್ಟೀಸ್ ಮಾಡೋದು, ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು, ಇದೆಲ್ಲ ಮಾಡ್ತಾ ಹೋದರೆ ನಮಗೆ ವಿ ಕ್ಯಾನ್ ಸ್ಕೋರ್ ಮೋರ್ ದೆನ್ 120 ಅಥವಾ 130 ಮೇಲೆ ನಾವು ಸ್ಕೋರ್ ಮಾಡ್ಬೋದು. ಫಸ್ಟ್ ಬೇಸಿಕ್ ನಾವೇನು ಫಸ್ಟ್ ಎಲಿಜಿಬಲ್ ಆಗೋಣ. ಈ ಟಿಗೆ 90+ ಸ್ಕೋರ್ನ ಮಾಡಿ ನಾವು ಎಲಿಜಿಬಲ್ ಆಗೋಣ. ಅದಾದಮೇಲೆ ನಮ್ಮ ಫೋಕಸ್ ಏನು 120+ ಮತ್ತು 130+ ಏನಿರುತ್ತೆ ಅದನ್ನು ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ದಿಸ್ ಇಸ್ ದ ಪೇಪರ್ ಪ್ಯಾಟರ್ನ್ ಆ್ಯಂಡ್ ದ ಸಿಲೆಬಸ್. ಆ್ಯಂಡ್ ನೆಕ್ಸ್ಟ್ ನಾವು ನೆನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋದ್ವಿ, ಅದೇ ಫೀಚರ್ಸ್ಗಳು ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ನಾವು ಕೊಡ್ತಾ ಇರ್ತಕ್ಕಂಥ ವೀಡಿಯೋಸ್ಗಳಲ್ಲಿ, ಕ್ಲಾಸಸ್ಗಳಲ್ಲಿರುತ್ತೆ. ಡಿಜಿಟಲ್ ನೋಟ್ಸ್ ಇರ್ಬೋದು ಚಾಪ್ಟರ್ ವೈಸಲ್ಲಿ, ಮತ್ತು ನಿಮ್ಮ ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗ್ತಕ್ಕಂಥ ಈ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ನೀವು ಫ್ರೀ ಇದ್ದ ಟೈಮಲ್ಲಿ ಒಂದು 2 ನಿಮಿಷ 3 ನಿಮಿಷ ಮೊಬೈಲ್ನ ಓಪನ್ ಮಾಡ್ತಾರ, ರ್ಯಾಂಡಮ್ ಆಗಿ ಆ ಗ್ರೂಪನ್ನು ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂಥ ಫ್ಲ್ಯಾಶ್ ಕಾರ್ಡ್ನ ಓಪನ್ ಮಾಡಿ ಅದನ್ನು ತುಂಬ ಟು ಇಂಪ್ರೂವ್ ಯುವರ್ ಮೆಮೊರಿ, ಇಟ್ ವಿಲ್ ಹೆಲ್ಪ್ ಫಾರ್ ಅ ಕ್ವಿಕ್ ರಿವಿಷನ್. ಅದಾದಮೇಲೆ 5 years PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಅಪ್ಲೋಡ್ ಮಾಡಿರ್ತೇವೆ. ವಿತ್ ಸೊಲ್ಯೂಷನ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅದು ಕೂಡ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿದಾಗ ಒಂದು ಅನಾಲಿಸಿಸ್ ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಅಂದಮೇಲೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ನೀವು ಟೆಸ್ಟನ್ನು ಅಟೆಂಡ್ ಮಾಡ್ತಕ್ಕಂಥದ್ದು. ನೀವು ಎಷ್ಟೇ ಓದಿ ಪ್ರಾಕ್ಟೀಸ್ ಮಾಡಿದ್ರು ಕೂಡ, ಎಷ್ಟೇ ಕಂಟೆಂಟ್ ನಿಮ್ಮ ತಲೆಯಲ್ಲಿ ಇದ್ರೂ ಕೂಡ, ಮೋರ್ ನಂಬರ್ ಆಫ್ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದಾಗ ನಿಮ್ಗೊಂದು ಕಾಂಪಿಟೆನ್ಸಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು CBT ಚಾಪ್ಟರ್ ಬೇಸ್ಡ್ ಟೆಸ್ಟನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಮತ್ತು ಟೆಸ್ಟನ್ನು ಅಟೆಂಡ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟಾಂಟ್ ಅನಾಲಿಸಿಸ್ ಸಿಗುತ್ತೆ ಟೆಸ್ಟ್ ಮೇಲೆ, ಮತ್ತು ರಿಸಲ್ಟ್ ಸಿಗುತ್ತೆ. ನಿಮ್ಮೊಂದು ಟ್ರ್ಯಾಕ್ ರೆಕಾರ್ಡ್, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಜಸ್ಟ್ ಕ್ಲಾಸ್ ಕೇಳಿದ್ರೆ ಆಗೋದಿಲ್ಲ. ನೀವು ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲಿ ನಮ್ಮ ತೇಜ್ ಅಕಾಡೆಮಿ ಅಂತಕ್ಕಂಥ ಆ್ಯಪನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾರು ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆಗಿರ್ತಾರೋ, ಎನ್ರೋಲ್ ಆಗಿರ್ತಾರೋ, ಅವ್ರಿಗೆ ಒಂದು ಸಪ್ರೇಟ್ ಗ್ರೂಪ್ ಇರುತ್ತೆ, ಮತ್ತು ಅವ್ರಿಗೆ ಪರ್ಸ್ನಲ್ ಮೆಂಟರ್ಶಿಪ್ ಮತ್ತು ಪರ್ಸ್ನಲ್ ಗೈಡೆನ್ಸ್ನ ನಾವು ಕೊಡ್ತಾ ಹೋಗ್ತೇವೆ. ಸೊ ಮೇಕ್ ಅ ಗುಡ್ ಯೂಸ್ ಆಫ್ ದಿಸ್. ಆ್ಯಂಡ್ ಟು ಆಕ್ಸೆಸ್ ಅವರ್ ಕಾರ್ಟೆಡ್ ಪವರ್ ಕೋರ್ಸ್ ತೇಜ್ ಅಕಾಡೆಮಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಒಂದು QR ಕೋಡ್ ಏನಿದೆ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆ್ಯಪ್ ಲಿಂಕ್ ನಿಮಗೆ ಸಿಗುತ್ತೆ. ಸೊ ಇಷ್ಟು ಈ ಒಂದು ಪೇಪರ್ 2 ಅಥವಾ ಪೇಪರ್ 1 ಕಂಪಲ್ಸರಿ ಇಂಗ್ಲೀಷ್ ಮೇಲೆ ಇರ್ತಕ್ಕಂಥ ಪೇಪರ್ ಪ್ಯಾಟ್ರನ್, ಕ್ವಶನ್ ಪೇಪರ್ ಅನಾಲಿಸಿಸ್ ಮತ್ತು ಸಿಲೆಬಸ್, ಇಷ್ಟು ಇದಾಗಿತ್ತು. ಸೊ ಮುಂದಿನ ವೀಡಿಯೋಗಳಲ್ಲಿ ನಾವು 1 by 1 ಗ್ರಾಮರ್ ಕ್ಲಾಸಸ್ ಮತ್ತು ರೀಡಿಂಗ್ ಕಾಂಪ್ರಹೆನ್ಷನ್, ಪೊಯಿಟ್ರಿ ಕಾಂಪ್ರಹೆನ್ಷನ್ ಮತ್ತು ಟೀಚಿಂಗ್ ಆಪ್ಟಿಟ್ಯೂಡ್ ಇಂಗ್ಲೀಷಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೇನೆ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ನೋಟಿಫಿಕೇಶನ್ ರಿಗಾರ್ಡಿಂಗ್ ದ CARTET 2025. Thank you so much. I wish you all the very best for all the aspirants. Thank you.